ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಶ್ರೀ ದಾನಮ್ಮ ದೇವಿಯ ಭಕ್ತೆ. ಇವತ್ತು ನಾನು ಉಪವಾಸದ ಸಾಬುದಾಣಿಯನ್ನು ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೇನೆ ನೋಡಿ. ಒಂದು ಬಟ್ಲ ಸಾಬುದಾಣಿ ತೊಗೊಂಡಿನ್ರಿ. ಇದನ್ನು ಚೆಂದ ಸ್ವಲ್ಪ ತೊಳೆದು ನೆನೆ ಇಡ್ತೀನಿ ನೋಡ್ರಿ. ಇದಕ್ಕೆ ನೋಡ್ರಿ ನೀರು ಹಾಕ್ತಾಯಿದ್ದೀನಿ. ಸ್ವಲ್ಪ ತೊಳ್ಕೊತೀರಿ. ಇವನ್ ನೀರು ತೆಗೆದು ನೀರು ಹಾಕಿ ಇಡ್ತೀನಿ ನೋಡ್ರಿ. ಮತ್ತು ಇದು ನೋಡ್ರಿ ತೊಳ್ಕೊಂಬಂದಿನಿ ರೀ. ಇವಾಗ ಸ್ವಲ್ಪ ಮುಳುಗುವಷ್ಟು ಅಷ್ಟು ನೀರು ಬಿಡ್ಬೇಕ್ರಿ ನೋಡ್ರಿ. ಇಷ್ಟು ಹಾಕಿ ಮುಚ್ಚಿಡಕ್ಕೆ ಒಂದು 2-3 ತಾಸು ಚಂದ ನೆನೆದ್ರೆ ಸಾಬುದಾಣಿ ಚಂದ ನೆಂದಿರ್ತಾವ್ರಿ. ಸಾಬುದಾಣಿ ಸೂಸ್ನ ಮಸ್ತ್ ಆಗ್ತದ್ರಿ. ಈಗ ಇದನ್ನು ಮುಚ್ಚಿಡ್ತೀನಿ ನೋಡ್ರಿ. 2-3-4 ಗಂಟೆ ನೆನೀರಿ, ಮಸ್ತ್ ಆಗ್ತದ್ರಿ. ಅಂದ್ರೆ ಮೆತ್ತಗಾಗ್ತಾವ್ರಿ. ಈಗ ಇಷ್ಟೇ ಇರಲಿ. ನಾವು ನೆನೆಯಕ್ಕೆ ಇಟ್ಟಿದ್ದೇವಲ್ರಿ ಸಾಬುದಾಣಿ ಆಲ್ರೆಡಿ ನೆಂದಾವ ನೋಡ್ರಿ. ಎಷ್ಟು ಭಾರಿ ನೆಂದಾವ ನೋಡ್ರಿ. ಇವು ಮಸ್ತ್ ನೆಂದಾವ್ರಿ. ಇವನು ಸ್ವಲ್ಪ ಈ ಥರ ಚಮಚದ ತಿರುಗಾಡಿ ಉದುರು ಮಾಡ್ಕೊತೀನಿ ನೋಡ್ರಿ. ಮಸ್ತ್ ಉದುರು ಆಗ್ಯಾವ್ರಿ. ಮೆತ್ತಗೂ ಚಂದ ನೆಂದವ್ರಿ. ಈಗ ಇದಕ್ಕೆ ಹಸಿಮೆಣಸಿನ್ಕಾಯಿ, ಕರಿಬೇವು ಇವನ್ನೆಲ್ಲ ಕೊಳ್ಕೊತೀವಿ ನೋಡ್ರಿ. ಈಗ ನೋಡ್ರಿ ಒಗ್ಗರಣೆಗೆ ಹಸಿಮೆಣಸಿನ್ಕಾಯಿ ತೊಗೊಂಡ್ರಿ, ಕರಿಬೇವು ತೊಗೊಂಡಿನಿ, ಒಂದು ಬಟಾಟಿನ ಹಾಕ್ತೇನೆ ರೀ. ಬಟಾಟೆ ಹೋಳಿ ಹಾಕಿದ್ರೆ ಭಾರಿ ಆಗ್ತಾವ್ರಿ. ಹಾಗೆ ಇವು ಹುರಿದಿದ್ದು ಒಂದು ಸ್ವಲ್ಪ ಶೇಂಗಾ ತೊಗೊಂಡಿನಿ ರೀ. ನಾವು ಕೊತ್ತಂಬರಿ ಹಾಕಂಗಿಲ್ಲ ರೀ. ಇದು ಉಪವಾಸಿನ ಸಾಬುದಾಣಿ ಇರೋದ್ರಿಂದ ಬರೀ ಕರಿಬೇವು ಅಷ್ಟೇ ಹಾಕ್ತೇವೆ ರೀ. ಹಾಗಾಗಿ ಕೊತ್ತಂಬರಿ ತೊಗೊಂಡಿಲ್ರಿ. ಇವನ್ನೆಲ್ಲ ಹೊಳ್ಕೊಂಬರ್ತೇವೆ ನೋಡ್ರಿ. ಈಗ ನೋಡ್ರಿ ಒಂದು ಸ್ವಲ್ಪ ಎಣ್ಣೆ ಹಾಕಿನ್ರಿ. ಇನ್ನೊಂದು ಸ್ವಲ್ಪ ಹಾಕ್ತೇವೆ ನೋಡ್ರಿ. ಈ ಸಾಬುದಾಣಿ ಭಾಳ ಎಣ್ಣೆನೂ ಹತ್ತಲ್ರಿ, ಸ್ವಲ್ಪ ಎಣ್ಣೆ ಆಗ್ಬೇಕು. ಭಾಳ ಎಣ್ಣೆ ಆದ್ರೂ ಭಾಳ ಎಣ್ಣೆ ಆಗ್ತದ್ರಿ ಸಾಬುದಾಣಿ. ಹಿಂಗಾಗಿ ಸ್ವಲ್ಪ ಹಾಕೋಬೇಕ್ರಿ. ಒಂದು ಸ್ವಲ್ಪ ಎಣ್ಣೆ ಕಾಯಿರಿ. ಈಗ ನೋಡ್ರಿ ಇವನ್ನೆಲ್ಲ ಹೊಳ್ಕೊಂಡೆ ನೋಡ್ರಿ. ಬಟಾಟೆ, ಕರಿಬೇವು, ಹಸಿಮೆಣ್ಸಿಕಾಯಿ ಈ ಥರ ಉದ್ದದ್ದು ಹೊಳ್ಕೊಂಡೇನಿ ರೀ ನಾನು. ಈಗ ಒಗ್ಗರಣೆ ಹಾಕ್ತೀನಿ. ಶೇಂಗಾ ಹಾಕ್ತೀನಿ ನೋಡ್ರಿ ಮೊದಲು. ಈಗ ಹಾಗೆ ಕರಿಬೇವು ಹಾಕ್ತೀನಿ. ಎಲ್ಲ ತಿರುವಾಡ್ತೀನಿ ನೋಡ್ರಿ. ಈಗ ಇವು ಹೋಳಿಗೆ ಬಟಾಟೆಲ್ಲ ಹಾಕ್ತೇನೆ ನೋಡ್ರಿ. ಬಟಾಟೆ ಹಾಕಿದ್ರೆ ಸಾಬುದಾಣಿ ಟೇಸ್ಟ್ ಆಗ್ತದೆ. ಭಾಳ ಚಂದ ತಿರುಗಾಡ್ತೇನೆ ನೋಡ್ರಿ. ಈಗ ನೋಡ್ರಿ ಈ ಸಾಬುದಾಣಿಗೆ ಸ್ವಲ್ಪ ಶೇಂಗಾ ಪುಡಿ ಹಾಕೋತೀನಿ ರೀ. ಶೇಂಗಾ ಪುಡಿ ಹಾಕೊಂಡು ಮಿಕ್ಸ್ ಮಾಡ್ಕೊತೀನಿ ನೋಡ್ರಿ. ಈಗ ನೋಡ್ರಿ ಮಿಕ್ಸ್ ಮಾಡೀನಿ. ಈಗ ಅದಕ್ಕೆ ಹಾಕ್ತೇನೆ ನೋಡ್ರಿ. ಅದು ಹಸಿಮೆಣ್ಸಿಕಾಯಿ ಅದೆಲ್ಲ ಚೆಂದಾಗಿ ಬಂದವ್ರಿ. ಈಗ ಸಾಬುದಾಣಿ ಹಾಕ್ತೇನೆ ನೋಡ್ರಿ. ಸ್ವಲ್ಪ ಗ್ಯಾಸ್ ಸಣ್ಣ ಇಟ್ಕೊಂಡು ಉಮ್ಗಾಯಿಸ್ಬೇಕ್ರಿ. ಅದು ಎಲ್ಲ ಚೆಂದಾಗಿ ಮಿಕ್ಸ್ ಮಾಡ್ಕೊತೀನಿ ನೋಡಿ. ಈಗ ನೋಡ್ರಿ ಉಪ್ಪು ಹಾಕ್ತಾ ಇದ್ದೀನಿ ರೀ. ಇದು ಉಪವಾಸದಿಂದ ಉಪ್ಪು ರೀ, ಸಾಬುದಾಣಿ ಉಪ್ಪು ಅಂತ ಹೇಳ್ರಿ. ಇದನ್ನೇ ಹಾಕ್ತೀನಿ ನೋಡ್ರಿ. ನಾವು ಉಪವಾಸದಿಂದ ಉಪ್ಪೇ ಹಾಕ್ತೀವಿ ರೀ. ಚೆಂದಾಗಿ ಮಿಕ್ಸ್ ಮಾಡಕ್ರಿ. ಮತ್ತು ಬಟಾಟೆನೂ ಎಣ್ಣೆಗೆಲ್ಲ ಉಮ್ಗೈದವ್ರಿ. ಮಸ್ತ್ ಮೆತ್ತ ಒಯ್ತಾವ್ರಿ. ಸಾಬುದಾಣಿ ಭಾರಿ ಆಗ್ತದೆ.
ಥರ ತಿರುಗಾಡಿ ಒಂದು 2 ನಿಮಿಷ ಮುಚ್ಚಿಡ್ಬೇಕ್ರಿ. ಮಸ್ತ್ ಒಯ್ದಿರ್ತದೆ ನೋಡ್ರಿ, ಮೆತ್ತಗೆ ಚಂದ ಆಗ್ತದ್ರಿ. ಈಗ ಮುಚ್ಚಿಡ್ತೀನಿ ನೋಡ್ರಿ. ಈಗ ಮುಚ್ಚಿಡ್ತೀವಿ. ಒಂದು 2 ನಿಮಿಷ ಮುಚ್ಚಿಟ್ರಿ ಮಸ್ತ್ ಒಯ್ದಿರ್ತದೆ, ಭಾರಿ ಆಗ್ತದ್ರಿ ಸಾವಧಾನಿ. ಈಗ ನೋಡ್ರಿ ಇದನ್ನು ತೆಗಿತೇವೆ ನೋಡ್ರಿ, ಎಷ್ಟು ಮಸ್ತ್ ಆಗ್ಯದ್ರಿ ನೋಡ್ರಿ. ಎಷ್ಟು ಉದುರ ಮೆತ್ತಗೆ ಭಾರಿ ಆಗಿದ್ರಿ. ಅದ್ರಾಗ ಈ ಕೆಬ್ಬನ ಕಡೆದಾಗ ಮಾಡೋದ್ರಿ ಏನೇ ಮಾಡ್ರಿ ಒಟ್ಟು ಮೆತ್ತಗೆ ಉದುರ ಭಾಳ ಚಂದ ಆಗ್ತದ್ರಿ ನೋಡ್ರಿ. ಸ್ವಲ್ಪ ಒಂದು ಅಗಳಾಗಿಲ್ಲ ನೋಡ್ರಿ, ಇದು ಜಿಗಟ್ ಆಗಿಲ್ಲ ರೀ ಸಾರಿ ರೀ. ಉದುರ ಎಷ್ಟು ಚಂದ ಆಗ್ಯದ ನೋಡ್ರಿ. ಇದು ಶಿವರಾತ್ರಿ ಸ್ಪೆಷಲ್ ಉಪವಾಸಿನ ಸಾಬುದಾಣಿ ರೀ. ಈಗ ನೋಡ್ರಿ ಈ ಪ್ಲೇಟಿಗೆ ಹಾಕೋತೀನಿ ರೀ ನೋಡ್ರಿ, ಅಷ್ಟು ಉದುರ ಆಗ್ಯದ ನೋಡ್ರಿ. ಹೇಗಾಗಿದೆ ಅಂತ ಶಿವರಾತ್ರಿ ಸ್ಪೆಷಲ್ ಉಪವಾಸಿತ ಸಾಬುದಾಣಿ ನೋಡ್ರಿ, ಮಸ್ತ್ ಆಗ್ಯದ್ರಿ ಸಾಬುದಾಣಿ. ಈ ಸಾಬುದಾಣಿನ ನಿಮಗೆ ಇಷ್ಟ ಆಗ್ಯದ ಅಂತ ಅನ್ಕೋತೀನಿ ರೀ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೂ ಸಬ್ಸ್ಕ್ರೈಬ್ ಆಗಿರಿ. ಹೊಸಬರು ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೂ ಈ ಸಾಬುದಾಣಿ ವಿಡಿಯೋ ಬಗ್ಗೆ ಏನು ಅನಿಸ್ತಂತ ಕಮೆಂಟಲ್ಲಿ ತಿಳಿಸಿ. ಅಷ್ಟು ಸೂಪರ್ ಆಗ್ಯದ. ನಮಸ್ಕಾರ ರೀ ಎಲ್ಲರಿಗೂ. ಶೇಂಗಾನ ಮಿಕ್ಸರ್ಗೆ ಹಾಕೊಂಡ್ಬರ್ತೀನಿ ರೀ. ಇವನ್ನ ಹಾಕೋತೇನೆ ನೋಡಿರಿ, ಇದನ್ನು ಮಿಕ್ಸರ್ಗೆ ಹಾಕೊಂಡ್ಬರ್ತೇನೆ ರೀ. ಇದು ನೋಡಿ ಮಿಕ್ಸರ್ಗೆ ಹಾಕೊಂಡ್ಬಂದೇನಿ ರೀ. ಈ ಥರ ತರಿ ಆಗಿರುತ್ತೆ, ಭಾಳ ಸಣ್ಣ ಆದ್ರೆ ಚಲೋ ಆಗಲ್ಲ ರೀ. ಹಿಂಗೆ ಇರ್ಬೇಕು ನೋಡಿರಿ, ಅಂದ್ರೆ ಸಾಬುದಾಣಿ ಮಸ್ತ್ ಆಗ್ತದೆ ರೀ ನೋಡಿ. ಆ ಸಾಬುದಾಣಿ ಜೊತೆ ಶೇಂಗಾದ ಉಂಡೆನೂ ಮಾಡ್ತಾಯಿದ್ದೀನಿ. ಇದನ್ನು ಶೇಂಗಾನ ಹುರಿದ್ಬಿಟ್ಟು ಪುಡಿ ಮಾಡ್ಕೊಂಡು ತೊಗೊಂಡಿನಿ ರೀ. ಇದು ಕೊಬ್ಬರಿ ಹೆರ್ಚ್ಕೊಂಡು ತೊಗೊಂಡಿನಿ ರೀ. ಈಗ ಉಂಡೆ ಮಾಡ್ತೀನಿ ನೋಡಿರಿ. ಈಗ ನೋಡಿರಿ ಇದೊಂದು ಬಟ್ಲ ಬೆಲ್ಲ ತೊಗೊಂಡೇನಿ ರೀ. ಈಗ ಇದನ್ನು ಕರಗಿಸ್ಕೊಂಡು ಪಾಕ ಮಾಡ್ಕೊತೀನಿ ನೋಡಿರಿ. ಈಗ ನೋಡಿರಿ ಇದೊಂದು ಬೋಗಣಿ ಇಟ್ಕೊಂಡೇನಿ ರೀ, ಇದಕ್ಕೆ ಬೆಲ್ಲ ಹಾಕ್ತೀನಿ ನೋಡಿರಿ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ತೇನೆ ನೋಡಿರಿ. ಈಗ ಇದನ್ನು ನೋಡಿ ಚಂದ ಕರಗಿಸ್ಕೋತೇನೆ ರೀ. ಕರಗಬೇಕ್ರಿ ಅದು ಬೆಲ್ಲ. ಇದು ನೋಡಿರಿ ಇದನ್ನು ಕುದೀತಾ ಇದೆ. ಈಗ ಇದನ್ನು ಹಾಕೋತೀನಿ ನೋಡಿರಿ. ಈಗ ಶೇಂಗಾ ಪುಡಿ ಇದನ್ನು ಹಾಕೋತೀನಿ ನೋಡಿರಿ. ಕೊಬ್ಬರಿ ತುರಿನೂ ಹಾಕೋತೀನಿ ರೀ. ಈಗ ಇವೆರಡೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾರೆ. ಈಗ ಇದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ತೀನಿ. ಏಲಕ್ಕಿ ಪುಡಿ ಹಾಕ್ತೀನಿ ನೋಡಿರಿ ಒಂದು ಸ್ವಲ್ಪ. ಈಗ ಇದು ಪಾಕನ ಸೋಸ್ಕೊತೀನಿ ನೋಡಿರಿ. ಈಗ ನೋಡಿ ಸೋಸ್ಕೊಂಡಿದ್ದೀನಿ. ಈಗ ಇದನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ತೀನಿ ನೋಡಿ, ಕಲಿಸ್ಕೊತೀನಿ ರೀ. ನಾನು ಸ್ವಲ್ಪ ಹಾಕೋತೀನಿ ನೋಡಿರಿ. ಈಗ ನೋಡಿರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾರೆ ಕೈಯಲ್ಲಿ.
ಕರೆಕ್ಟಾಗಿದ್ರೆ ಈಗ ಈ ಥರ ಉಂಡೆ ಮಾಡ್ಕೊತೀನಿ ನೋಡಿರಿ. ಮಸ್ತ್ ಈ ಉಂಡೆ ಇದೇ ಥರ ಮಾಡ್ಕೊತೀನಿ ನೋಡ್ರಿ ಎಲ್ಲ. ನೋಡಿ ಈ ಥರ ಶೇಂಗಾದ ಉಂಡೆನ ಮಾಡಿದ್ದೇನೆ ರೀ. ಮಸ್ತ್ ಇವೆ ನೋಡಿರಿ ಶೇಂಗಾದ ಉಂಡೆ. ಈ ಥರ ಸಾಬುದಾಣಿ ಶೇಂಗಾದ ಉಂಡೆ ಮಸ್ತ್ ಹತ್ತಾರ ಉಪವಾಸಿನ ದಿನ, ಶಿವರಾತ್ರಿ ದಿನ ಈ ಥರ ಸಾಬುದಾಣಿ ಶೇಂಗಾದ ಉಂಡೆ ತಿನ್ನೋದು ನೋಡ್ರಿ. ನೋಡಿ ಶಿವರಾತ್ರಿ ಹಬ್ಬದ ಸ್ಪೆಷಲ್ ಸಾಬುದಾಣಿ ಹಾಗೂ ಶೇಂಗಾದ ಉಂಡೆ ಮಸ್ತಾಗಿವ್ರಿ. ಎರಡು ಸಾಬುದಾಣಿ ಶೇಂಗಾದ ಉಂಡೆ. ಈ ವಿಡಿಯೋನ ನಿಮಗೆ ಇಷ್ಟ ಆಗ್ಯದ ಅಂತ ಅನ್ಕೋತೀನಿ ರೀ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೂ ಹೊಸಬ್ರು ನೋಡೋರು ಸಬ್ಸ್ಕ್ರೈಬ್ ಆಗಿರಿ. ಹಾಗೂ ಈ ಸಾಬುದಾಣಿ ಶೇಂಗಾದ ಉಂಡೆ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸ್ರಿ. ನಮಸ್ಕಾರ ರೀ ಎಲ್ಲರಿಗೂ.